ಗುರುಗಳೇ, ಎಲ್ಲರಿಗೂ ರಹಸ್ಯ ಕಥೆಗಳಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಚಂದನ್. ನಿಮ್ಮೆಲ್ರಿಗೂ ಒಂದು ಕತೆ ಹೇಳೋ ಟೈಮ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ನೆಲಮಂಗಲದ ಔಟ್ಸ್ಕರ್ಟ್ಸ್ ಒಂದು ಕೆರೆಯ ಪಕ್ಕದಲ್ಲಿ ಕಿರಿದಾದ ರಸ್ತೆಯಲ್ಲಿ ಒಬ್ಬರೇ ನಡ್ಕೊಂಡು ಹೋಗ್ತಾ ಇರ್ತೀರ. ಮಳೆಯು ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇದೆ, ಮಂಜು ಕೂಡ ಕವಿದಿದೆ. ಹಾಗೆ ನೀವು ನಡ್ಕೊಂಡು ಹೋಗ್ತಾ ಇರ್ತೀರ. ಹೋಗ್ತಾ ಇರುವಾಗ ಸ್ಟ್ರೀಟ್ ಲೈಟ್ಗಳು ಮಿನುಗ್ತಾ ಇರ್ತವೆ. ಆದರೂ ಕೂಡ ನೀವು ಧೈರ್ಯದಿಂದ ಹೋಗ್ತಾ ಇರ್ತೀರ. ನಿಮ್ಮ ಕಿವಿ ಹತ್ರ ಬಂದು ಪಿಸುಗುಡುತ್ತಿರೋ ರೀತಿ ನಿಮಗೆ ಕೇಳಿಸುತ್ತೆ. ಅದು ಏನಂದರೆ, ಈಗಲೇ ಇಲ್ಲಿಂದ ಹೊರಟು ಹೋಗಿ ನಿಮ್ಮ ಸಾವಿಗೆ ನೀವೇ ಕಾರಣರಾಗ್ತೀರಾ ಅಂತ ಕೇಳಿಸುತ್ತೆ. ನೀವು ಆವಾಗ ತಿರುಗಿ ನೋಡ್ತೀರಾ. ತಿರುಗಿ ನೋಡಿದ್ರು ಕೂಡ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಆಗ ನೀವೇನು ಮಾಡ್ತೀರಾ? ಅಲ್ಲೇ ನಿಂತ್ಕೊತೀರಾ ಅಥವಾ ಯಾವುದಿದು ಎಲ್ಲಿಂದ ಬರ್ತಿದೆ ವಾಯ್ಸ್ ಅಂತೇಳಿ ಹುಡ್ಕೊಂಡೋಗಿ ಅದೇನು ಅಂತ ನೋಡ್ತೀರಾ? ಆಗ ನೀವೇನು ಮಾಡ್ತೀರಾ? ಆ ಜಾಗದಿಂದ ಭಯಪಟ್ಟು ಓಡೋಗ್ತೀರಾ ಅಥವಾ ಈ ವಾಯ್ಸ್ ಎಲ್ಲಿಂದ ಬರ್ತಿದೆ ಅಂತೇಳಿ ಹುಡ್ಕೋದಕ್ಕೆ ಏನಾದರೂ ಟ್ರೈ ಮಾಡ್ತೀರಾ? ಏನು ಮಾಡ್ತೀರಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ಸುಮ್ಮನೆ ಒಂದು ಕತೆ ಅಲ್ಲ. ಈ ಕತೆ ನಮ್ಮ ಸಬ್ಸ್ಕ್ರೈಬರ್ ಆದ ಸಂಕೇತ್ ಹೇಳಿರುವ ಒಂದು ರಿಯಲ್ ಸ್ಟೋರಿ. ಈ ಕತೆ ಶುರು ಮಾಡುವುದಕ್ಕಿಂತ ಮುಂಚೆ ನಿಮಗೆ ಹಾರರ್, ಮಿಸ್ಟೀರಿಯಸ್, ಹಿಸ್ಟಾರಿಕಲ್ ವಿಡಿಯೋಗಳು ನಿಮ್ಗೆ ಏನಾದ್ರು ಬೇಕಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕತೆ ಇವಾಗ ಶುರುವಾಗಲಿದೆ. ಸಂಕೇತ್ ವೆಸ್ಟ್ ಬೆಂಗಳೂರು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಹೊಸ್ದಾಗಿ ಕೂಡ ಅವನು ಸೇರ್ಕೊಂಡಿರ್ತಾನೆ. ಅವನಿಗೆ ಅಲ್ಲೊಬ್ಬ ಹೊಸ್ದಾಗಿ ಸ್ನೇಹಿತನು ಕೂಡ ಪರಿಚಯ ಆಗಿರ್ತಾನೆ. ಅವನ ಹೆಸರು ರಘು. ಇವನಿಗೂ ಕೂಡ ಬೇರೆ ಸ್ಟೂಡೆಂಟ್ ಅಂತೆ ಆ ತಿಂಗಳು ಒಂದು ಸ್ವಲ್ಪ ದುಡ್ಡಿನ ಸಮಸ್ಯೆ ಕೂಡ ಇರುತ್ತೆ. ಅದಕ್ಕೆ ಇವನು ಮತ್ತು ರಘು ಏನು ಮಾತಾಡ್ಕೊತಾರೆ ಅಂದರೆ, ಮಗ ಒಂದು ಸ್ವಲ್ಪ ಎಲ್ಲಾದರೂ ಕೆಲಸ ಹುಡ್ಕೊಬೇಕು ಕಣ, ಒಂದು ಸ್ವಲ್ಪ ನನಗೆ ದುಡ್ಡಿನ ಸಮಸ್ಯೆ ಇದೆ ಅಂತೇಳಿ ಅವರಿಬ್ಬರು ಏನು ಮಾಡ್ತಾರೆ, ಕಾಲೇಜಿನಿಂದ ಒಂದು ಸ್ವಲ್ಪ ದೂರದಲ್ಲಿ ಮತ್ತು ನೆಲಮಂಗಲ ಟೌನ್ಗೆ ಒಂದು ಸ್ವಲ್ಪ ಹತ್ರ ಆಗೋ ರೀತಿ ಒಂದು ಕ್ಯಾಟ್ರಿನಲ್ಲಿ ಅವರಿಬ್ಬರಿಗೂ ಕೆಲಸ ಸಿಗುತ್ತೆ. ಅವನು ಮತ್ತು ಅವರ ಫ್ರೆಂಡ್ಸ್ ಆದ ಶ್ವೇತಾ ಮತ್ತು ಅಶ್ವಿನಿ ಮತ್ತು ರಘು ಅವ್ರು ಏನು ಮಾಡ್ತಾರೆ, ಅವ್ರದ್ದೊಂದು ಚಿಕ್ಕದಾದ ಒಂದು ಫ್ರೆಂಡ್ ಗ್ರೂಪ್ ಇರುತ್ತೆ. ಇವರೆಲ್ಲ ಸೇರ್ಕೊಂಡು ಏನು ಮಾಡಿದ್ರು, ರಾತ್ರಿ ತನಕ ಕೆಲಸ ಮಾಡಿದ್ರು. ಈವೆಂಟ್ ಮುಗಿದ ಮೇಲೆ ಸಡನ್ ಆಗಿ ಏನಾಗುತ್ತೆ ಅಂದರೆ, ಶ್ರುತಿಗೆ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ಬಿಡ್ತಾಳೆ. ಅವಳು ಬಿದ್ದೋಗಿದ ತಕ್ಷಣ ಇವ್ರಿಗೆ 3 ಜನಕ್ಕೂ ಗಾಬರಿ ಆಗುತ್ತೆ. ಸರಿ, ಅವಳಿಗೆ ಒಂದು ಸ್ವಲ್ಪ ಹಾಗೆ ಸ್ವಲ್ಪ ಎಚ್ಚರಿಕೆ ಆಗುತ್ತೆ. ಸರಿ, ಅಲ್ಲೇ ಕುಣಿಸ್ಕೊಂಡಿರ್ತಾರೆ. ಸ್ವಲ್ಪ ನೀರು ಕೊಟ್ಟೆಲ್ಲ ಸುಧಾರಿಸ್ತಾ ಇರ್ತಾರೆ. ಸರಿ, ಅವಳನ್ನ ಕಳಿಸೋಣ ಅಂದರೆ ಅವಳು ಪೀಣ್ಯದಲ್ಲಿ ಒಂದು ಹಾಸ್ಟೆಲಲ್ಲಿ ಇರ್ತಾಳೆ. ಇಲ್ಲಿಂದ ಅವಳನ್ನ ಒಬ್ಬಳನ್ನೇ ಕಳಿಸೋದು ಸೇಫ್ ಅಲ್ಲ ಅಂತೇಳಿ ಅವರೆಲ್ಲ ಏನು ಐಡಿಯಾ ಮಾಡ್ಕೊತಾರೆ ಅಂದರೆ, ಅನ್ವಿತಾಳ ಮನೆಯಲ್ಲೇನೆ ಒಂದು ನೈಟ್ ಅಲ್ಲೇ ಇರೋದಕ್ಕೆ ಅಂತೇಳಿ ಅವರು ಕೂಡ ತೀರ್ಮಾನ ಮಾಡಿಕೊಂಡು ಅನ್ವಿತಾಳಿಗೆ ಹೇಳ್ತಾರೆ, ಈ ಥರ ನಿಮ್ಮ ಮನೇಲಿ ಒಂದು ದಿನ ನಿಲ್ಸ್ಕೊಂಡ್ಬಿಡು ಇವಳನ್ನ ಅಂತೇಳಿ ಎಲ್ಲ ಅವಳಿಗೂ ಕೂಡ ಹೇಳ್ಬಿಟ್ಟು, ಸರಿ ಆಯಿತು. ಅವ್ರು 3 ಜನ ಏನು ಮಾಡ್ತಾರೆ, ಅವಳನ್ನ ಕರ್ಕೊಂಡು ಅನ್ವಿತಾಳ ಮನೆಗೆ ಹೋಗ್ತಾರೆ. ಅನ್ವಿತಾಳ ಮನೆ ಎಲ್ಲಿರುತ್ತೆ ಅಂದರೆ, ಅನ್ವಿತಾಳ ಮನೆ ನೆಲಮಂಗಲದ ಮೇನ್ ರೋಡ್ ಪಕ್ಕದಲ್ಲೇ ಇತ್ತು. ಆಗ ಅಲ್ಲಿ ಒಂದು ವಿಚಿತ್ರ ಘಟನೆ ಕೂಡ ನಡೆಯಿತು. ಸರಿ, ಇವ್ರೇನು ಮಾಡ್ತಾರೆ, 4 ಜನ ಹೋಗ್ತಾರೆ. ಅನ್ವಿತಾಳ ಮನೆಗೆ ಹೋಗಿ ಶ್ವೇತಳನ್ನು ಬಿಟ್ಟು, ಸರಿ ರಘುನು ಮತ್ತು ಸಂಕೇತ್ ಏನು ಮಾಡ್ತಾರೆ, ಅಲ್ಲಿಂದ ಹೊರಡೋಕ್ಕೆ ಅಂತೇಳಿ ಹೋಗ್ತಾರೆ. ಅಷ್ಟೊತ್ತಿಗೆ ಅನ್ವಿತಾಳ ತಾಯಿ ಏನು ಹೇಳ್ತಾರೆ ಅಂದರೆ, ನೀವು ಇಲ್ಲೇ ಇರಪ್ಪ, ಬೆಳಗ್ಗೆ ಎದ್ದ ತಕ್ಷಣ ಹೋಗಿರಿ ಅಂತ ಅಂದಾಗ, ಇಲ್ಲ ಆಂಟಿ ನಾವು ಹೋಗಬೇಕು, ನಮಗೂ ಅಪ್ಪ ಅಮ್ಮ ಫೋನ್ ಮಾಡಿದ್ರು ಬೇಗ ಬರ್ರಿ ಅಂತೇಳಿ, ಇಲ್ಲ ನಾವು ಹೋಗ್ತೀವಿ ಅಂತೇಳಿ ಅವರಿಬ್ರು ಏನು ಮಾಡ್ತಾರೆ, ಸರಿ ಆಂಟಿ ಆಯಿತು ಬರ್ತೀವಿ ಅಂತೇಳಿ ಹೊರಗಡೆ ಬರ್ತಿರುವಾಗ ಅನ್ವಿತಾಳ ತಾಯಿ ಏನು ಹೇಳ್ತಾರೆ ಅಂದರೆ, ನೋಡ್ರಪ್ಪ ನಮ್ಮ ಏರಿಯಾದಲ್ಲಿ ಒಬ್ಬರು ಹಿರಿಕರು ಕೂಡ ಹೇಳಿದ್ದಾರೆ, ನೋಡ್ರಪ್ಪ ಇವತ್ತು ಅಮಾವಾಸ್ಯೆ ಬೇರೆ, ನೀವೇನಾದರೂ ಹೋಗೋದಾದರೆ ಹೈವೇ ಮೇಲೆ ಹೋಗಿ ದಯವಿಟ್ಟು ಅಂಡರ್ ಪಾಸ್ ಕೆಳಗಡೆ ಹೋಗಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಇವ್ರು ಏನು ಮಾಡ್ತಾರೆ, ತಲೆ ಅಳ್ಳಾಡಿಸ್ತಾರೆ. ಸರಿ ಆಂಟಿ ಆಯಿತು ಬರ್ತೀವಿ ಅಂತೇಳಿ ಇವರಿಬ್ಬರು ಅಲ್ಲಿಂದ ಹೊರಡ್ತಾರೆ. ಅವರು ಅಲ್ಲಿಂದ ಹೊರಟಾಗ ಟೈಮ್ ಎಷ್ಟು ಅಂದರೆ 1:15 ರಾತ್ರಿ. ಆ ಟೈಮಲ್ಲಿ ಮಳೆ ಬೇರೆ ನಿಂತಿರುತ್ತೆ, ರೋಡ್ ಕೂಡ ಒಂದು ಸ್ವಲ್ಪ ಜಾರ್ತಾ ಇರುತ್ತೆ. ಸರಿ, ಅಲ್ಲಿಂದ ನಡ್ಕೊಂಡು ಬರ್ತಾಯಿದ್ರು. ಆಟೋಗಳು ಇಲ್ಲ, BMTC ಬಸ್ಗಳು ಕೂಡ ಇರೋದಿಲ್ಲ. ಅವಾಗ ಅವ್ರು ಏನು ಅನ್ಕೊಳ್ತಾರೆ, ಮಗ ಇಲ್ಲಿಂದ ನಡ್ಕೊಂಡು ಹೋಗ್ಬಿಟ್ಟು ಏನು ಮಾಡೋಣ, ಮಂಗಳದ ಹೈವೇ ಕಡೆ ಹೋಗ್ಬಿಟ್ಟು ಬ್ರಿಡ್ಜ್ ದಾಟ್ಬಿಟ್ಟು ಆ ಕಡೆಯಿಂದ ಯಾವುದಾದ್ರು ವೆಹಿಕಲ್ ಸಿಕ್ಕಿದ್ರೆ ವೆಹಿಕಲ್ ಇಟ್ಕೊಂಡು ಹೋಗ್ಬಿಡೋಣ ಅನ್ಕೊಳ್ಳೋಣ ನಮ್ಮ ಮನೆಗೆ ಅಂತೇಳಿ ಅವರಿಬ್ಬರು ಮಾತಾಡ್ಕೊಂಡು ನೆಟ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಸಣ್ಣ ಬೋರ್ವೆಲ್ ಪಕ್ಕ ಹೋಗಿ ಹಂಗೆ ನೆಲಮಂಗಲದ ಹೈವೇ ಕಡೆ ತಿರ್ಕೊಂಡ್ರು. ನೆಲಮಂಗಲ ಫ್ಲೈಓವರ್ ಹತ್ರ ತಲುಪಿದ್ರು. ಆಗ ರಘು ಏನಂದ ಅಂದರೆ, ಬಾ ಮಗ ಅಂಡರ್ ಪಾಸ್ ಕೆಳಗಡೆಯಿಂದನೇ ಹೋಗ್ಬಿಡೋಣ, ಬೇಗ ಹೋಗ್ಬೋದು, ಕಾಲು ಕೂಡ ಬೇರೆ ನೋವ್ತಾ ಇದೆ ಮಗ, ಬೇಗ ಹೋಗ್ಬಿಟ್ಟು ತಲುಪಿಬಿಡ್ಬೋದು ಅಂದ. ಸಂಕೇತ್ ಏನು ಹೇಳ್ದ ಅಂದರೆ, ಇಲ್ಲ ಮಗ ಅವ್ರಮ್ಮ ಹೇಳಿಲ್ವಾ ನೀವು ಹೋದರೆ ಬ್ರಿಡ್ಜ್ ಮೇಲೆ ಹೋಗ್ರಿ, ಅಂಡರ್ ಪಾಸ್ ಕೆಳಗಡೆ ಹೋಗ್ಬಿಡ್ರಿ ಅಂತ ಅವ್ರಮ್ಮ ಹೇಳಿಲ್ವಾ ಅಂತ ಹೇಳಿದಾಗ ರಘು ಏನು ಹೇಳ್ದ ಅಂದರೆ ನಕ್ಕೊಂಡು, ಬ್ರೋ ನೀನು ದೆವ್ವಗಳನ್ನ ಕಥೆನೆಲ್ಲ ನಂಬ್ತೀಯಾ ಅಂತೇಳಿ ರಘು ನಗುತ್ತಾ ಹೇಳ್ದ. ಅದಕ್ಕೆ ಸಂಕೇತ್ ಏನು ಮಾಡ್ದ ಅಂದರೆ, ಇಲ್ಲ ಮಗ ಅವ್ರ ಅಮ್ಮ ಹೇಳೋರೆ ನಾನು ಬರಲ್ಲ ಅಂದಾಗ ರಘು ಏನು ಹೇಳ್ತಾನೆ, ಮಗ ಅವಕ್ಕೆಲ್ಲ ಎದುರ್ಕೊಂಬಿಡ ಕಣೋ ಏನೂ ಇರಲ್ಲ ಅಂತೇಳಿ ಅವನು ಕೂಡ ಹೇಳಿದಾಗ ಸಂಕೇತ್ 2 ಮನಸ್ಸಿನಿಂದ ಇರ್ತಾನೆ, ಹೋಗೋದು ಬೇಡವೋ ಅಂದ್ಕೊಂಡು. ರಘು ಬಲವಂತದಿಂದ ಸಂಕೇತ್ ಏನು ಮಾಡ್ತಾನೆ ಅಂದರೆ ಅವನು ಕೂಡ ರಘು ಜೊತೆನೇ ಹೋಗ್ತಾನೆ. ಸರಿ, ಅವರಿಬ್ಬರು ಅಂಡರ್ ಪಾಸ್ ಕೆಳಗಡೆ ಎಂಟ್ರಿ ಆದಾಗ ಸುತ್ತಲೂ ಕತ್ಲಿರುತ್ತೆ.
ಅವರಿಗೆ ಒಂಥರ ವಿಚಿತ್ರವಾದ ಸೌಂಡ್ ಕೂಡ ಕೇಳಿಸ್ತಾ ಇರುತ್ತೆ. ಮಳೆ ಶಬ್ದ ಅಲ್ಲ, ಟ್ರಾಫಿಕ್ ಶಬ್ದ ಕೂಡ ಅಲ್ಲ. ಅದು ಏನಂದ್ರೆ ಯಾರು ಬರಿಗಾಲಲ್ಲಿ ಅವರಿಂದೆ ಜೋರಾಗಿ ಓಡಾಡ್ತಿರೋ ರೀತಿ ಶಬ್ದ ಕೇಳಿಸ್ತಾ ಇರುತ್ತೆ. ಸಂಕೇತ್ ಏನ್ ಮಾಡ್ತಾನೆ, ಭಯದಿಂದ ತಿರುಗಿ ನೋಡ್ತಾನೆ. ಅಲ್ಲಿ ಯಾರು ಕೂಡ ಇರೋದಿಲ್ಲ. ರಘು ಏನು ಹೇಳ್ತಾನೆ, ಬಾ ಮಗ ಬೇಗ ಹೋಗಿ ತಲುಪಿಡೋಣ ಅಂದಾಗ ಅವನು ಮಾತು ಕೇಳಿಸ್ಕೊಂಡು ಮುಂದೆ ಹೋಗ್ತಾನೆ. ತಿರ್ಗಾ ಯಾರೋ ಹಿಂದಗಡೆ ಜೋರಾಗಿ ಓಡಾಡುವ ರೀತಿ ಶಬ್ದ ಕೇಳಿಸುತ್ತೆ. ಅವಾಗ ಏನು ಮಾಡ್ತಾನೆ ಅಂದರೆ ರಘು ಮತ್ತು ಸಂಕೇತ್ ತಿರುಗಿ ನೋಡ್ತಾರೆ. ಅಲ್ಲಿ ಯಾರು ಕೂಡ ಇರೋದಿಲ್ಲ. ಹಾಗೆ ಅವರು ಇಬ್ಬರು ನಡ್ಕೊಂಡು ಹೋಗ್ತಾ ಇರುವಾಗ ಒಂದಲ್ಲಿ ಕಂಟೈನರ್ ಇರುತ್ತೆ. ಕಂಟೈನರ್ ಪಕ್ಕ ಒಂದು ಲೈಟ್ ಕಂಬ ಇರುತ್ತೆ. ಆ ಲೈಟ್ ಕಂಬ ಏನಾಗ್ತಾ ಇರುತ್ತೆ ಅಂದರೆ ಹಾಗೆ ನಡುಗ್ತಾ ಇರುತ್ತೆ. ಅದನ್ನು ಸಂಕೇತ್ ಕೂಡ ಹಾಗೆ ನೋಡ್ತಾ ಇರುವಾಗ ಇದೇನಿದು ಹಿಂಗೆ ನಡುಗ್ತಾ ಇದೆ ಅಂತೇಳಿ ಕಣ್ಣು ಉಜ್ಕೊಂಡು ಕೂಡ ಕ್ಲಿಯರಾಗಿ ನೋಡ್ತಾನೆ. ಆ ಕಂಬ ಹಾಗೆ ನಡುಗ್ತಾ ಇರುತ್ತೆ. ಅದಕ್ಕೆ ಅವನು ಏನು ಅನ್ಕೊತಾನೆ ಅಂದರೆ ಎಲ್ಲೋ ಗಾಳಿಗಿರಬೇಕು ಅಂತ ಅನ್ಕೊತಾನೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರುವಾಗ ಹಾಗೆ ನೋಡಿದ್ರೆ ಅಲ್ಲಿ ಏನಿರುತ್ತೆ ಅಂದರೆ ಸುಮಾರು ಎತ್ತರದ ಹೆಂಗಸು ಆ ಕಂಬದ ಪಕ್ಕನೇ ನಿಂತಿದ್ಲು. ಅರ್ಧ ಕತ್ತಲಲ್ಲಿ ಆ ಹೆಂಗಸು ಕೂಡ ಒಂದು ಸ್ವಲ್ಪ ಮುಚ್ಚಿ ಹೋಗಿದ್ಲು. ಅವಳು ಯಾವ ಬಟ್ಟೆಯನ್ನು ಧರಿಸಿದ್ಲು ಅಂದರೆ ಮಣ್ಣು ಮೆತ್ತಿದ ಹರಿದ ಬಿಳಿಯ ಸಿರಿಯನ್ನು ಹುಟ್ಟಿದ್ಲು. ಅವಳು ನೋಡೋದಕ್ಕೆ ಒಂದು ಸ್ವಲ್ಪ ವಿಕಾರವಾಗಿ ಕಾಣಿಸ್ತಾ ಇದ್ಲು. ಅವಳ ಕೂದಲು ಹೇಗಿತ್ತು ಅಂದರೆ ಅವಳ ಕೂದಲು ತುಂಬ ಕಪ್ಪಾಗಿದ್ದವು, ತುಂಬಾನೇ ದಪ್ಪ ಬಳ್ಳಿಗಳಂತೆ ನೇತಾಡ್ತಾ ಇದ್ದವು. ಅವಳ ಕಣ್ಣುಗಳು ತುಂಬಾನೇ ಕೆಂಪಾಗಿ ಚೆಂಡು ಉಂಡೆ ಥರ ಕಾಣಿಸ್ತಾ ಇದ್ದವು. ಅವಳ ನಗು ಹೇಗಿತ್ತು ಅಂದರೆ ಒಂದು ಸ್ವಲ್ಪ ವಿಕಾರವಾಗಿ ಬಾಯನ್ನು ತುಂಬಾನೇ ಅಗಲವಾಗಿ ಅಗಲಿಸ್ಕೊಂಡು ನಗ್ತಾ ಇದ್ಲು. ಅವಳು ನೇರವಾಗಿ ಸಂಕೇತನನ್ನೇ ಗುರಾಯಿಸ್ಕೊಂಡು ನೋಡ್ತಾ ನಿಂತಿದ್ಲು. ನೀನು ಈ ದಾರಿಯನ್ನೇ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ಯಾ, ನೋಡೋಣ ಈ ದಾರಿಯಲ್ಲಿ ಅದು ಹೇಗೆ ಹೋಗಿ ನೀನು ತಲುಪ್ತೀಯ ಅಂತ ಇದ್ಲು. ಆದರೆ ಆ ವಾಯ್ಸ್ ಏನು ಜೋರಾಗಿ ಬರ್ತಾ ಇರಲಿಲ್ಲ. ಆ ವಾಯ್ಸ್ ಸಂಕೇತ್ನ ಕಿವಿ ಹತ್ರನೇ ಪಿಸುಗುಡುತ್ತಿರುವ ರೀತಿ ಕೇಳಿಸ್ತಾ ಇತ್ತು. ಸಂಕೇತ್ಗೆ ಒಂದು ಸ್ವಲ್ಪ ಭಯ ಆಗಿ ಹಾಗೆ ನಿಂತ್ಕೊಂಡ್ಬಿಟ್ಟ. ಸಂಕೇತ್ ಭಯದಿಂದ ಏನು ಹೇಳ್ತಾ ಇದ್ದ ಅಂದರೆ ರಘುಗೆ ನಿಧಾನವಾಗಿ ಹೇಳ್ತಾ ಇದ್ದ, ಮಗ ಹಂಗೆ ನೋಡೋ ಅಲ್ಲಿ ಲೈಟ್ ಕಂಬದ ಹತ್ರ ಸ್ಟ್ರೈಟ್ ನೋಡೋ ಅಂದರೆ ಸಂಕೇತ್ ಹೇಳಿದ ತಕ್ಷಣ ರಘು ಕೂಡ ಆ ಎಂಟಿಟಿನ ನೋಡ್ತಾ ಇದ್ದ. ರಘು ಏನು ಹೇಳ್ದ ಅಂದರೆ, ಮಗ ನಿಂತ್ಕೊಂಬೇಡ, ಇಲ್ಲಿ ಓಡೋದಕ್ಕೆ ಶುರು ಮಾಡು, ಹಿಂದೆ ತಿರುಗಬೇಡ ಮಗ ಅಂತೇಳಿ ಅವರಿಬ್ಬರು ಅಲ್ಲಿಂದ ಓಡೋದಕ್ಕೆ ಶುರು ಮಾಡಿದ್ರು. ಅವರಿಬ್ಬರು ಹೇಗೆ ಓಡ್ತಾ ಇದ್ರು ಅಂದರೆ ಆ ದಾರಿ ಅವರಿಗೆ ಸವಿತಾನೆ ಇಲ್ಲ, ಆ ಬ್ರಿಡ್ಜ್ನ ಎಂಡ್ ಕೂಡ ಅವರಿಗೆ ಸಿಗ್ತಾನೆ ಇಲ್ಲ. ಅವ್ರು ಎಷ್ಟೇ ಜೋರಾಗಿ ಹೋಗ್ತಾಯಿದ್ರು ಅವ್ರಿಗೆ ಹೋಗ್ತಾ ಇದ್ದೀವಿ ಅಂತ ಅವ್ರಿಗೆ ಫೀಲ್ ಕೂಡ ಆಗ್ತಾ ಇರೋದಿಲ್ಲ. ರಘು ಏನು ಹೇಳ್ತಾ ಇದ್ದ ಅಂದರೆ, ಮಗ ಸಂಕೇತ್ ಹಿಂದೆ ತಿರುಗಬೇಡ ಅಂತೇಳಿ ಅವರಿಬ್ಬರು ಮಾತಾಡಿಕೊಂಡು ಅಲ್ಲಿಂದ ಜೋರಾಗಿ ಹೋಗ್ತಾ ಇದ್ರು. ಆ ಮಳೆಯಿಂದ ಏನಾಗಿರುತ್ತೆ ಅವರಿಬ್ಬರಿಗೆ ತುಂಬಾ ಕೋಲ್ಡ್ ಕೂಡ ಆಗ್ತಾ ಇರುತ್ತೆ, ಸ್ವಲ್ಪ ಭಯ ಕೂಡ ಆಗ್ತಾ ಇತ್ತು. ಅವರು ಹೋಗ್ತಾ ಇರುವಾಗ ಏನಾಗ್ತಾ ಇರುತ್ತೆ ಅಂದರೆ ಹಿಂದಗಡೆ ಆ ಹೆಂಗಸಿನ ಧ್ವನಿ ಜೋರಾಗಿ ಕೇಳಿಸ್ತಾ ಇರುತ್ತೆ ಮತ್ತು ಆ ಹೆಂಗಸಿನ ನಗು ಕೂಡ ತುಂಬ ಜೋರಾಗಿ ಕೇಳಿಸ್ತಾ ಇರುತ್ತೆ. ಅವರಿಬ್ಬರು ಅಲ್ಲಿಂದ ಓಡಿ ಅಂಡರ್ ಪಾಸ್ನ ತಲುಪಿ ನೆಲಮಂಗಲದ ಟೌನ್ ಸರ್ಕಲ್ ಹತ್ರ ಹೋಗಿ ನಿಂತ್ಕೊಂಡ್ರು. ಅಲ್ಲಿ ಒಂದು ತಿಂಡಿ ಅಂಗಡಿ ಆಗಷ್ಟೇ ಕ್ಲೋಸ್ ಆಗ್ತಾ ಇತ್ತು. ಆ ಕ್ಲೋಸ್ ಮಾಡ್ತಾ ಇರುವ ಓನರ್ನ ವಯಸ್ಸು ಸುಮಾರು ಒಂದು 50 ವರ್ಷ ಆಗಿತ್ತು. ಅವರು ಹಾಗೆ ಕ್ಲೋಸ್ ಮಾಡ್ತಾ ಇವರಿಬ್ಬರು ಅಲ್ಲಿ ಬಂದು ಕೂತ್ಕೊಂಡ್ರು. ಆ ಓನರ್ ಏನು ಮಾಡೋದು ಅಂದರೆ ಆ ಓನರ್ ಇವರಿಬ್ಬರನ್ನು ಗಮನಿಸಿದ್ರು. ಅವರು ತುಂಬಾನೇ ಭಯದಿಂದ ತುಂಬಾನೇ ನಡುಗ್ತಾ ಇದ್ರು. ಅವ್ರನ್ನ ಗಮನಿಸಿ ಏನಂತ ಕೇಳಿದ್ರು ಅಂದರೆ, ನೀವು ಬ್ರಿಡ್ಜ್ ಕೆಳಗಡೆಯಿಂದ ಬಂದ್ರಾ ಅಂತ ಹೇಳಿ ಆ ಓನರ್ ಹೇಳಿದ್ರು. ಅದಕ್ಕೆ ಇವರಿಬ್ರು ತಲೆ ಕೂಡ ಅಲ್ಲಾಡಿಸಿದ್ರು. ಆ ಏರಿಯಾ ತುಂಬ ಶಾಪಿತವಾಗಿದೆ ಹುಡುಗರೆ, ಅಲ್ಲಿಂದ ಯಾಕೆ ಬರಕ್ಕೆ ಹೋದ್ರೆ ನೀವು? ನೆಲಮಂಗಲದ ಒಂದು ಬ್ರಿಡ್ಜ್ ಕಡೆ ಕಬ್ರಿಸ್ತಾನ್, ಇನ್ನೊಂದು ಕಡೆ ಹಳೆಯ ಹೊಯ್ಸಳ ಸ್ಮಶಾನದ ಘಾಟಿದೆ. ಅಮಾವಾಸ್ಯೆ ರಾತ್ರಿಯಲ್ಲಿ ಆ ರಸ್ತೆಯಲ್ಲಿ ಏನಾದರೂ ಬಂದರೆ ನಿಮಗೆ ಬೇರೆ ಲೋಕದ ದಾರಿಯನ್ನೇ ಕೂಡ ತೋರಿಸುತ್ತೆ. ಅಂಥದ್ರಲ್ಲಿ ನೀವು ಆ ಬ್ರಿಡ್ಜ್ ಕೆಳಗಡೆ ಯಾಕೆ ಬರೋಕ್ಕೆ ಹೋದ್ರಿ ಅಂಥೇಳಿ ಆ ಓನರ್ ಇವರಿಬ್ಬರನ್ನು ಕೇಳ್ತಾ ಇರ್ತಾನೆ. ರಾತ್ರಿ 12 ಗಂಟೆ ನಂತರ ಎಕ್ಸ್ಪೆಷಲಿ ಅಮಾವಾಸ್ಯೆ ದಿನ ಯಾರು ಕೂಡ ಆ ರೋಡ್ ಕಡೆಯಿಂದ ಆ ಬ್ರಿಡ್ಜ್ ಕೆಳಗಡೆಯಿಂದ ಯಾರು ಕೂಡ ಬರೋದಿಲ್ಲ. ಆ ರಸ್ತೆಯನ್ನು ಲೋಕಲ್ ಜನರು ಏನು ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ. ಈ ಥರ ಫುಲ್ ಡೀಟೇಲ್ ಆಗಿ ಆ ರಸ್ತೆ ಬಗ್ಗೆ ಆ ಓನರ್ ಈ ಹುಡುಗರಿಗೆ ಹೇಳ್ತಾರೆ. ಕೆಲವು 10 ವರ್ಷಗಳಲ್ಲಿ ಆ ಬ್ರಿಡ್ಜ್ ಕೆಳಗಡೆ ಸುಮಾರು 20ಕ್ಕೂ ಹೆಚ್ಚು ಆಕ್ಸಿಡೆಂಟ್ಗಳು ಆಗಿದ್ವು. ಆ ಆಕ್ಸಿಡೆಂಟ್ಗಳು ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಂತೇಳಿ ಜನರು ಕೂಡ ಮಾತಾಡ್ಕೊತಾರೆ. ಯಾರಾದರೂ ಮಿಸ್ ಆಗಿ ಆ ಬ್ರಿಡ್ಜ್ ಕೆಳಗಡೆ ಬಂದರೆ ಅವ್ರಿಗೆ ಯಾವ್ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂದರೆ, ಜೋರಾಗಿ ಓಡಾಡೋ ರೀತಿ, ಯಾರೋ ಕೂಗೋ ರೀತಿ, ಯಾರೋ ಮಾತಾಡೋ ರೀತಿ, ಅವೆಲ್ಲ ಹೆಂಗಸಿನ ಧ್ವನಿ ಕೂಡ ಆಗಿರ್ತವೆ. ಅವರು ಹಾಗೆ ಮಾತಾಡಿಕೊಂಡು ಹಾಗೆ ಕಿರ್ಚಾಡ್ಕೊಂಡು ಮುಂದೆ ಕಣ್ಮುಂದೆ ಬಂದು ತಕ್ಷಣ ಮಾಯ ಕೂಡ ಆಗ್ತಾರಂತೆ. ನೀವು ನೋಡಿದ್ದು ನಿಜವಾಗ್ಲೂ ಸತ್ಯ. ಅದು ಪ್ರತಿ ಅಮಾವಾಸ್ಯೆ ದಿನ ಕೂಡ ಆ ಆತ್ಮ ಅದೇ ರಸ್ತೆಯಲ್ಲಿ ಅಲೆದಾಡ್ತಾ ಇರುತ್ತೆ. ಆ ಆತ್ಮ ಹೇಗೆ ಅಲೆದಾಡ್ತಾ ಇರುತ್ತೆ ಅಂದರೆ, ಯಾರನ್ನಾದರೂ ನನ್ನ ಜೊತೆ ಕರ್ಕೊಳೋದಕ್ಕೆ ಅಂತೇಳಿ ಆ ಆತ್ಮ ಆ ರಸ್ತೆಯಲ್ಲಿ ಹುಡುಕ್ತಾ ಇರುತ್ತೆ. ಅಂಥದ್ರಲ್ಲಿ ನೀವು ಬೇರೆ ಆ ಬ್ರಿಡ್ಜ್ ಕೆಳಗಡೆ ಬಂದುಬಿಟ್ಟಿದ್ದೀರಲ್ಲಪ್ಪ ಹುಡುಗರೆ ಅಂತೇಳಿ
ಆ ಓನರ್ ಅವರಿಬ್ಬರಿಗೂ ಹೇಳ್ತಾ ಇರ್ತಾರೆ. ಈ ಮಾತುಗಳನ್ನು ಕೇಳಿಸ್ಕೊಂಡ ರಘು ಮತ್ತು ಸಂಕೇತ್ ಏನು ಮಾಡ್ತಾರೆ, ತುಂಬ ಬಾಯದಿಂದ ಇರ್ತಾರೆ. ಅಷ್ಟರಲ್ಲಿ ಒಂದು ಆಟೋ ಕೂಡ ಅವ್ರ ಮುಂದೆ ಬಂದು ನಿಂತ್ಕೊಳುತ್ತೆ. ಏನಂತ ಹೇಳ್ತಾರೆ ಅಂದರೆ ಆಟೋದವರು, ಏನಪ್ಪ ಎಲ್ಲಿಗೋಗ್ಬೇಕು ಅಂತ ಹೇಳಿ ಕೇಳ್ತಾರೆ. ಅವಾಗ ಇವರಿಬ್ರೇನು ಹೇಳ್ತಾರೆ, ಅವ್ರ ಮನೆ ಅಡ್ರೆಸ್ ಹೇಳ್ತಾರೆ ಬಾಯದಿಂದ. ಸರಿನಪ್ಪ ಆಯ್ತು ಬನ್ನಿ ಬೇಗ ಟೈಮ್ ಆಗಿದೆ ಹತ್ಕೊಳ್ಳಿ ಅಂತ ಹೇಳಿದಾಗ ಅವರಿಬ್ಬರು ಹತ್ಕೊಂಡು ಹೊರಡ್ತಾರೆ. ಅವ್ರು ಹೊರಟಾಗ ಟೈಮ್ 3 ಗಂಟೆ ರಾತ್ರಿ. ಸರಿ ಅವರಿಬ್ಬರು ಅಲ್ಲಿಂದ ಹೊರಟೋಗ್ತಾರೆ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಯಾರಾದರೂ ದೊಡ್ಡವರು ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಏನು ಮಾಡಿ ಅಂದರೆ ಅವರ ಮಾತುಗಳನ್ನು ಸಂಪೂರ್ಣವಾಗಿ ಕೇಳಿ ಹಾಗೂ ಅವರ ಮಾತುಗಳನ್ನು ಫಾಲೋ ಮಾಡಿ. ಯಾಕೆಂದರೆ ಅವ್ರು ಹೇಳೋದು ಕೂಡ ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ. ಏಕೆಂದರೆ ಅವ್ರಿಗೂ ಕೂಡ ಅವ್ರು ಹೇಳ್ತಾ ಇರುವ ಮಾತಿನಲ್ಲಿ ಅಷ್ಟೇ ತೂಕ ಕೂಡ ಇರುತ್ತೆ, ಅಷ್ಟೇ ಎಕ್ಸ್ಪೀರಿಯನ್ಸ್ ಕೂಡ ಅವ್ರಿಗಾಗಿರುತ್ತೆ. ಗುರುಗಳ ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾನು ಸಿಗ್ತೀನಿ ನಿಮಗೆ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.